ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ಅಕ್ಕು ರಮೇಶ್. ರಾಜ್ಯ ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಪಡೆದಿರ್ತಕ್ಕಂತಹ ಶಾಲೆಯ ಶಿಕ್ಷಕರಾದ ಶಾಂತಮ್ಮನವರು ಸರ್ಕಾರ ಕೊಟ್ಟಿರುವಂಥ ಅವಧಿಗೂ ಮೊದಲೇ 100ಕ್ಕೆ 100ರಷ್ಟು ಸಮೀಕ್ಷೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳಿಂದ ಪ್ರಶಂಸೆ ಪತ್ರ ಹಾಗೂ ನಗದು ಪತ್ರವನ್ನು ಪಡೆದಿದ್ದಾರೆ. ಅವರು ನಮ್ಮ ಸಂಗ್ರಾಮ ಟಿವಿಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಶಾಂತ ಅಂತ ನನ್ನ ಹೆಸರು. ತಾವು ಯಾವ ಶಾಲೆಯಲ್ಲಿ ಟೀಚರ್ ಆಗಿದ್ದೀರಿ? ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಂಬಾಡಳ್ಳಿ, ಅಕ್ಕೂರು ಕ್ಲಸ್ಟರ್, ಚನ್ನಪಟ್ಟಣ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 20 ಇಯರಿಂದ ವರ್ಕ್ ಇಲ್ಲಿ ಬಂದು 3 ವರ್ಷ ಆಯಿತು ಸರ್ ವರ್ಕ್ ಮಾಡ್ತಾ ಇದ್ದೀನಿ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ಊರನ್ನ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ? ನನಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ 3 ಊರು ಸಿಕ್ಕಿದೆ. ಒಡಕೆ ಹೊಸಳ್ಳಿ, ಚನ್ನಂಕೇಗೌಡನದೊಡ್ಡಿ ಮತ್ತು ಗೋವಿಂದೇಗೌಡನದೊಡ್ಡಿ. 86 ಮನೆಗಳು ಸಿಕ್ಕಿದೆ. 86 ಮನೆಗಳು ಸಿಕ್ಕಿವೆ. ಕೆಲವರು ಈಗ ಸಾಕಷ್ಟು ತಾವು ನೋಡ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಗಲಾಟೆಗಳು ಕೂಡ ನಡೀತಿವೆ. ಆದ್ರೆ ನೀವು ಯಾವ ರೀತಿ ಮಾಡಿದ್ರಿ? ಈಗ ನಮಗೆ ಒಂದು ಸರ್ಕಾರ ಆದೇಶ ಮಾಡಿದೆ, 22ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ಸಮೀಕ್ಷೆ ಮುಗಿಸ್ಬೇಕು ಅಂತ ಹೇಳಿದೆ. ಆ ಅವಧಿನಲ್ಲೇ ಮುಗಿಸ್ಬೇಕು ಅಂತ ನಾವು 23ರಿಂದ ಸಮೀಕ್ಷೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಪ್ರಾರಂಭದಲ್ಲಿ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ ಬಂತು. ಸಬ್ಮಿಟೇ ಆಗ್ತಾ ಇರಲಿಲ್ಲ. ಮತ್ತು ಸರ್ವರ್ ಸಮಸ್ಯೆಗಳು ಮತ್ತು ನೆಟ್ವರ್ಕ್ ಸಮಸ್ಯೆಗಳು ಹಳ್ಳಿಗಳಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ಸರ್. ಆಮೇಲೆ ಮತ್ತೆ ಮಧ್ಯಾಹ್ನ ಎಲ್ಲ ಸಿಗ್ತಾ ಇರಲಿಲ್ಲ. 10 to 4 ಹೋಗೋಣ ಅಂತ 2 ದಿನ ಹೋದ್ವಿ. 2 ದಿನ ತುಂಬ ಸಮಸ್ಯೆಗಳಾಯಿತು. ಆವಾಗ ಮಾಡೋಕ್ಕೆ ಆಗಲಿಲ್ಲ. ಸರ್ವರ್ ಸಮಸ್ಯೆ, ಎಲ್ಲರೂ ಆ ಟೈಮಲ್ಲೇ ಮಾಡೋದ್ರಿಂದ ಸರ್ವರ್ ಸಮಸ್ಯೆ ಬಂತು. ಹಾಗಾಗಿ ನಾವು ನೆಕ್ಸ್ಟ್ ಡೇಯಿಂದ 6:30ಗೆ ಹೋಗಿ ಬೆಳಿಗ್ಗೆ ಮಾರ್ನಿಂಗ್ 6:30ಗೆಯಿಂದನೇ ಸಂಜೆ 9:30ವರೆಗೂ ಮಾಡ್ತಾ ಇದ್ವಿ ಸರ್. ಹಾಗಾಗಿ ನಾನು 7 ದಿನದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿನ ಬಂದ ಸಮೀಕ್ಷೆ ಸಂದರ್ಭದಲ್ಲಿ ನಿಮಗೆ ಕೊಟ್ಟಿರುವಂತಹ ಪ್ರಶ್ನಾವಳಿಗಳು ಎಷ್ಟಿರ್ತವೆ? ಈಗ ಸಮೀಕ್ಷೆ ಸಂದರ್ಭದಲ್ಲಿ ಸರ್ ಒಬ್ಬ ವ್ಯಕ್ತಿಗೆ 60 ಕ್ವಶನ್ ಇರುತ್ತೆ. ಒಂದು ಮನೆಯಲ್ಲಿ 4 ಫ್ಯಾಮಿಲಿ ಮೆಂಬರ್ಸಲ್ಲಿ 4 ಜನ ಇತ್ತು ಅಂದರೆ 240 ಕ್ವಶನ್ ಇರುತ್ತೆ. 240 ಕ್ವಶನನ್ನು ಕೇಳಬೇಕು ನಾವು. ಅವ್ರು ಏನು ಹೇಳ್ತಾರೋ ಅವ್ರದ್ದೇ ಅಂತಿಮ ತೀರ್ಮಾನ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಹೋಗೋದು ಸರ್. ಮೇಡಮ್, ಕೆಲವರು ಹೇಳ್ತಾರೆ ಈ ಜಾತಿ ಕಾಲಂನಲ್ಲಿ ಕೆಲವು ವ್ಯತ್ಯಾಸಗಳು ಬರ್ತವೆ ಅಂತ. ಅಲ್ಲಿ ನೀವು ಜಾತಿ ಕಾಲಂನಲ್ಲಿ ಯಾವ ರೀತಿ ತುಂಬ್ತೀರಿ? ಸರ್, ಜಾತಿ ಕಾಲಂ ಅಂದ್ರೆ ಮನೆಯ ಮಾಲೀಕ ಏನ್ ಹೇಳ್ತಾರೋ ಅವ್ರದೇ ಅದು ಅಂತಿಮ ನಿರ್ಧಾರ. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಅವರು ನೀವೇನೇ ಅದೇ ರೀತಿ ಅಂತ ನಿಮ್ದೇ ಆದಂತ ವಿಚಾರದಲ್ಲಿ ತುಂಬುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ? ಇಲ್ಲ ಸರ್, ನಮ್ದು ಯಾವ್ದು ಇಲ್ಲ ಸರ್. ಅಲ್ಲಿ ಮನೆ ಯಜಮಾನ ಅವ್ರು ಏನ್ ಹೇಳ್ತಾರೆ ಅವ್ರದೇ ಅಂತಿಮ ತೀರ್ಮಾನ. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಎಲ್ಲಾ ಕಾಲಮು ಒಬ್ಬೆ ಮಾಡ್ತಾ ಹೋಗ್ಬೇಕು. 60 ಕಾಲಮಲ್ಲಿ. ಮೇಡಮ್, ಒಂದು ಮನೆಗೆ ಎಷ್ಟು ನಿಮಿಷಗಳು ಬೇಕು? ಕರೆಕ್ಟಾಗಿ ನಾವು ಸರ್ವರ್ ಸಮಸ್ಯೆ ಯಾವುದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಸ್ವಲ್ಪ ಪರ್ಫೆಕ್ಟಾಗಿ ನಾವು ಮಾಡ್ತಿದ್ದೀವಿ ಅಂದರೆ 1/2 ಅವರ್ಗಿಂತ 45 ಮಿನಿಟ್ಸ್ ಬೇಕು ಸರ್. ಅದರಲ್ಲಿ ಫಾಸ್ಟಾಗಿ ಮಾಡ್ತೀವಿ ಅಂದರೆ ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲದೇ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಅಂದರೆ ಅರ್ಧ ಗಂಟೆನಲ್ಲಿ ಮಾಡ್ಬೋದು ಸರ್. ನೀವು ಓದಂಥ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಕಹಿ ಘಟನೆಗಳೇನಾದ್ರು ಜರುಗಿದ್ವಿ? ಆ ಪೋಷಕರಿಂದ ಆಗ್ಬೋದು, ಅವ್ರ ಮನೆಯ ಮಾಲೀಕರಿಂದ ಆಗ್ಬೋದು? ಆಗಿದೆ ಸರ್, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಿದೆ. ಮನೆಯವರು ಕೆಲವು ಟೈಮು ಒಬ್ಬೆ ಮಾಡಲ್ಲ, ಅಕ್ಕಿ ಕಾರ್ಡ್ ತೆಗ್ದಾಕ್ತಾ ಇದ್ದಾರಂತೆ, ಅದಕ್ಕೆ ನಾವು ಕೊಡಲ್ಲ ಮಾಹಿತಿನ, ನೀವು ಯಾರು ಅಂತ ಕೇಳಿದ್ದಾರೆ. ನಾವು ಟೀಚರ್ಸು, ನಮ್ದು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಯಾವುದೇ ತೊಂದರೆ ಇಲ್ಲ, ನೀವು ಆರಾಮಾಗಿ ನಾವೇನು ಕೇಳ್ತೀವೋ ಅದನ್ನ ಹೇಳಿ ಅಂತ ಹೇಳ್ದಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೆಲವರು ಒಬ್ಬೆ ಮಾಡಿ, ಕೆಲವರು ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲವನ್ನೂ ಸಬ್ಮಿಟ್ ಮಾಡಿದ್ರು. ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲ ನಾವೇನು ಕೇಳ್ತೀವೋ ಅದನ್ನು ಸಬ್ಮಿಟ್ ಮಾಡಿದ್ರು. ಕೆಲವೊಬ್ಬರು ಅಜ್ಜಿದಿರೋ, ತುಂಬ ವಯಸ್ಸಾಗಿರೋರು, ಅವರು ಗೊತ್ತಲ್ಲ ಸರ್, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರ ಮನವೊಲಿಸಿ ಲಾಸ್ಟ್ಗೆ ನಾವು ಸಮೀಕ್ಷಾ ಕಾರ್ಯ ಮಾಡೋಕ್ಕೆ ಶಿಕ್ಷಕರು ಬಂದಿರೋದು ಅಂತ ಹೇಳಿ ಕೆಲಸ ಮಾಡಿದ್ವಿ. ಹಾಗಾಗಿ ಕೆಲವರು ತುಂಬ ಒಳ್ಳೆ ರೀತಿಯಲ್ಲೇ ಇದು ಮಾಡಿದ್ರು. ಕೆಲವು ಕಡೆ BPL ಕಾರ್ಡ್ನ ರದ್ದು ಮಾಡಿದ್ರಿಂದ ನೀವು ತಗೊಂಡು ನೀವು ಸಮೀಕ್ಷೆ ಮಾಡ್ಬಿಟ್ಟು BPL ಕಾರ್ಡ್ ಕಿತ್ತಾಕ್ತೀರಿ ಅನ್ಬಿಟ್ಟು ಗಲಾಟೆ ಕೂಡ ಆಗಿವೆ. ಖಂಡಿತ ಸರ್. ನಿಮಗೂ ಏನಾರ ಅದು ಅನುಭವ ಆಗಿದೆ ಸರ್. ತುಂಬಾ ಮನೆಯಲ್ಲಿ ಹೇಳ್ತಾ ಇದ್ರು ಸರ್. ನಮ್ಗೆ ಹಳ್ಳಿಗಳು ಸಿಕ್ಕಿರೋದ್ರಿಂದ, ಎಸ್ಪೆಷಲಿ ತುಂಬಾ ಅಲ್ಲಿ ಮಧ್ಯಮ ವರ್ಗದವರು ಇರೋದ್ರಿಂದ ನಮ್ಗೆ ಅಕ್ಕಿ ಕಾರ್ಡ್ ತೆಗ್ದಾಕ್ತಾರಂತೆ. ಅಪ್ಪ, ನೀವು ಈಗ ಈ ತರ ಮಾಡ್ಬಿಟ್ರೆ ನಮ್ಗೆ ಅಕ್ಕಿ ಕಾರ್ಡ್ ತೆಗ್ದಾಕಿದ್ರೆ ಏನ್ ಮಾಡೋದು? ಈಗ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಒಂದು ಸ್ಕೂಟ್ರ್ ಇಟ್ಕೊಳ್ಳೇಬೇಕು. ಸ್ಕೂಟ್ರ್ ಇದ್ರೂ ಕಾರ್ಡ್ ತೆಗ್ದಾಕ್ತಾರಂತೆ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಆ ಥರ ಎಲ್ಲ ಆಗಲ್ಲ. ನಾವು ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಕ್ಕೆ ಬಂದಿರೋದು. ಅಕ್ಕಿ ಕಾರ್ಡ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಸಮೀಕ್ಷೆ ಮಾಡೋದು. ಮೇಡಮ್, ಸಮೀಕ್ಷೆಗೆ ಸರ್ಕಾರ ಯಾವ ಯಾವ ಭತ್ಯೆಯನ್ನು ಕೊಟ್ಟಿದೆ ನಿಮಗೆ? ಸಮೀಕ್ಷೆಗೆ ಈಗ ನಮಗೆ ಸರ್ ಒಂದು ಮನೆ ಮಾಡಿದ್ರೆ 100 ರೂಪಾಯಿ ಅಂತ ಕೊಡ್ತಾ ಇದೆ. ಮತ್ತು ನಮಗೆ ಎಕ್ಸ್ಟ್ರಾ 5000 ಎಲ್ಲ ಟೀಚರ್ಸ್ಗೂ ಕಂಪಲ್ಸರಿ ಕೊಡ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಗುರುಕರ್ ಅವರು ನಿಮ್ಮನ್ನ ಬರಹ ಮಾಡಿಕೊಂಡು ನಿಮಗೆ ಒಂದು
ವಿಶೇಷವಾದಂಥ ಸತ್ಕಾರ ಮಾಡಿ ಪ್ರಶಂಸೆ ಪತ್ರ ಕೊಡಿ ನಗದು ಬಹುಮಾನವನ್ನು ನೀಡಿದ್ದಾರೆ. ಹೌದು ನಂತರ ನಮ್ಮ ಚನ್ನಪಟ್ಟಣ ತಾಲೂಕು ದಂಡಾಧಿಕಾರಿಗಳಾದಂತಹ ಗಿರೀಶ್ ಅವರು ಕೂಡ ನಿಮಗೆ ನಗದು ಬಹುಮಾನ ನೀಡಿ ಪ್ರಶಂಸೆ ಪತ್ರ ಕೊಟ್ಟವ್ರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಂಗೆ ತುಂಬ ಖುಷಿ ಆಯಿತು ಸರ್. ನಾನು ಕಷ್ಟಪಟ್ಟು ವರ್ಕ್ ಮಾಡಿದ್ದಕ್ಕೆ, ಮಾರ್ನಿಂಗ್ ಟು ಈವ್ನಿಂಗು ನಾವು ಸಫರ್ ಪಟ್ಟು ಮಾಡಿದ್ದಕ್ಕೆ ಅವರೊಂದು ಪ್ರಶಂಸಾ ಪತ್ರ ಕೊಟ್ಟಿದ್ದು ಸಹ ನನಗೆ ತುಂಬ ಖುಷಿ ಆಯಿತು ಸರ್. ನೀವು ಎಷ್ಟು ಮನೆ ಮಾಡಿದ್ರಿ? ನೀವು ಎಷ್ಟು ಅಂಕಿ ಅಂಶಗಳನ್ನ ತಾಲೂಕು ಆಡಳಿತ ಕೊಟ್ರಿ? ನನಗೆ 86 ಮನೆಗಳು ಸಿಕ್ಕಿತ್ತು ಸರ್. 86 ಮನೆಗಳು 3 ಊರಲ್ಲಿ ಸಿಕ್ಕಿತ್ತು, ಚನ್ನಂಕೆ ಗೊಡದೊಡ್ಡಿ, ಒಡಕೆ ಹೊಸಳ್ಳಿ, ಗೋವಿಂದ ಗೊಡದೊಡ್ಡಿ. ಹಾಗಾಗಿ 86 ಮನೆಗಳನ್ನ ನಾನು ಸಂಪೂರ್ಣವಾಗಿ ಆ ಅವಧಿಗಿಂತ ಮೊದಲೇನೆ 7 ದಿನದಲ್ಲಿ ಮುಗಿಸಿದೆ ಸರ್. ಸಮೀಕ್ಷೆ ನಿಮಗೆ ಸಂತಸ ತಂದಿದೆಯೇ? ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಪ್ರಶಂಸೆ ಮಾಡಿರೋದು ಸಂತಸ ತಂದಿದೆಯೇ? ತುಂಬ ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು. ನಾವು ಒಂದು ಶ್ರಮ ಪಟ್ಟು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ತುಂಬಾನೇ ಖುಷಿ ಆಯಿತು ಸರ್. ನಿಮ್ಮ ಸಹಪಾಠಿ ಶಿಕ್ಷಕ ವರ್ಗ, ಅಧಿಕಾರಿ ಸಿಬ್ಬಂದಿ ವರ್ಗ ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ಖುಷಿ ಪಟ್ರು ಸರ್. ಇಷ್ಟು ಬೇಗ ಹೇಗೆ ಮುಗಿಸಿದ್ರಿ ಮೇಡಮ್, ಬೆಳಿಗ್ಗೆ ಎಲ್ಲ ಹೇಗೆ ಮನೆ ಕೆಲಸ ಮಾಡಿ ಹೋಗ್ತಾ ಇದ್ರಾ ಅಂತ ಎಲ್ಲ ಕೇಳ್ತಾ ಇದ್ರು ಸರ್. ಹೌದು, ಅದು ಬೇಗನೆ ಮಾರ್ನಿಂಗ್ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ವಿ, ಮಾಡಲೇಬೇಕು, ಮುಗಿಸ್ಲೇಬೇಕು ಅಂತ ಹೋಗಿ ಮಾಡಿದ್ವಿ ಸರ್. ಅವರು ಆ ಥರ ಕೇಳ್ತಾ ಇದ್ರು, ಹೇಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಯಿತು ಇಷ್ಟು ಬೇಗ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್, ಕೊಲೀಗ್ಸ್ ಎಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೊಟ್ಟ ಮೊದಲವಾಗಿ ಸಮೀಕ್ಷೆಯನ್ನ ಒಂದು ವಿಶೇಷವಾಗಿ ಮಾಡಿ ಒಂದು ಪ್ರಶಂಸೆಗೊಳಗಾಗಿದ್ರಿ. ನೀವು ಇತರೆ ಈಗ ಪ್ರಸಕ್ತವಾಗಿ ನಡೀತಾ ಇರ್ತಕ್ಕಂಥದ್ದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ, ಈ ವಿಚಾರದಲ್ಲಿ ಪ್ರಸಕ್ತವಾಗಿ ಈಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಕೊಡುವಂಥ ಸಂದೇಶ ಏನು? ಆದಷ್ಟು ಎಲ್ಲರೂ ಮಾಡ್ತಿದ್ದಾರೆ, ಬಟ್ ಮಧ್ಯಾಹ್ನ ಟೈಮ್ ತುಂಬ ಸರ್ವರ್ ಸಮಸ್ಯೆ ಬರುತ್ತೆ. ಅದ್ರ ಬದಲು ಆದಷ್ಟು ಬೆಳಿಗ್ಗೆನೆ ಹೋದರೆ, ಇಲ್ಲ ಸಂಜೆ ಒಂದು 4 o'clock ಆಫ್ಟರ್ 4:30 ಹೋದರೆ ತುಂಬ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರಲ್ಲ, ಮತ್ತು ನೆಟ್ವರ್ಕ್ ಸಮಸ್ಯೆ ಇರಲ್ಲ, ಬೇಗ ಕೆಲಸಗಳು ಆಗುತ್ತೆ ಅನ್ನೋ ಒಂದು ಸೊಲ್ಯೂಷನ್ ಸರ್. ನಾವೀಗ ಆದಷ್ಟು ನಮಗೆ ಹಳ್ಳಿಗಳು ಸಿಕ್ಕಿರೋದ್ರಿಂದ, ಇಂಟೀರಿಯರ್ ಸ್ಪೇಸಸ್ ಸಿಕ್ಕಿರೋದ್ರಿಂದ, ಹಳ್ಳಿಗಳಲ್ಲಿ ತುಂಬ ಮುಗ್ಧ ಜನ, ತುಂಬ ಒಳ್ಳೆ ಜನ, ನಾವು ಹೇಗೆ ಮಾತಾಡ್ತೀವೋ ಅವರು ಅದನ್ನು ಇದು ಮಾಡ್ತಾರೆ. ನಾವು ಫಸ್ಟು ಹಸನ್ಮುಖಿಯಾಗಿ ಆ ಪ್ರೀತಿಯಿಂದ ಒಂದು ವಿಶ್ವಾಸಕ್ಕೆ ತೊಗೊಂಡವ್ರನ್ನ ಒಂದು ಒಳ್ಳೆ ಇದರಿಂದ ಮಾತಾಡಿಸಿದಾಗ ಅದನ್ನು ಕರೆಕ್ಟಾಗಿ ಅರ್ಥಗರ್ಭಿತವಾಗಿ ಅವ್ರಿಗೆ ಮನಮುಟ್ಟುವಂತೆ ಹೇಳ್ಬೇಕು. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಇದರಿಂದ ಯಾವುದೇ ಏನೂ ತೊಂದರೆ ಆಗಲ್ಲ, ನಮ್ಮ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾತ್ರ ಇದು ತಿಳ್ಕೊಳ್ತಕ್ಕಂಥದ್ದು, ಬೇರೆ ಯಾವುದೂ ಇಲ್ಲ ಅಂತ ಅವರು ಒಂದು ಆತ್ಮೀಯತೆಯಿಂದ ಕೇಳಿದಾಗ ಖಂಡಿತ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಖಂಡಿತ ನಾವು ಹೇಳಿದ್ದನ್ನು ಅವರು ಒಬೆ ಮಾಡಿ, ನಾವು ಹೇಳಿದ್ದನ್ನು ಏನು ಬೇಕೋ ಅದನ್ನು ಒದಗಿಸ್ಕೊಡ್ತಾರೆ. ನಮ್ಮ ಜನ ತುಂಬಾ ಒಂದು ಒಳ್ಳೆಯ ಮುಗ್ಧ ಜನಗಳು. ಇದನ್ನ ಫಾಲೋ ಅಪ್ ಮಾಡಿಕೊಂಡ್ರೆ ಖಂಡಿತ ಸಮೀಕ್ಷಾ ಕಾರ್ಯವನ್ನು ಸುದೀರ್ಘವಾಗಿ, ಯಾವುದೇ ಸುಲಲಿತವಾಗಿ, ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಆದಷ್ಟು ಬೇಗ ನಾವು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಮನೆಯ ಮಾಲೀಕರು ಆ ಕುಟುಂಬದವರ ಜೊತೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿ ಸಮೀಕ್ಷೆಯನ್ನು ಸಂಪೂರ್ಣಗೊಳಿಸಬೇಕು ಅನ್ನೋ ಒಂದು ವಿಚಾರವನ್ನು ಸಂಗ್ರಾಮ ಟಿವಿಯ ಮುಖಾಂತರ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ.